ಲೋಕಲೋಕೈಕಏಕ ಆಳ್ವದೈವ ಬಾಂಧವಂ ಖಂಡ ಖಂಡ ದಂಡ ಪಾಣಿ ವೀರಭದ್ರ ಕೇಶವಂ ವಿದ್ಯಹೀನ ಕೀಚಕೂಟ ಗರ್ವಭಂಗ ತಾಂಡವಂ ನೀಲಕಂಠ ರುದ್ರರೂಪ ಸರ್ವಲೋಕ ರಕ್ಷಕಂ ಕೃಪಾಕರಂ ಕಠೋರ ಕಷ್ಟ ಕೃಷ್ಣ ಕರ್ಮನಾಶಕಂ ಮದಾಂಧ ಬಂಢರುಂಡ ಛೇದ ಭಕ್ತ ವೃಂದ ಪೋಷಿತಂ ಶಿವಂ. ಏಕಾಂಗಿಯಾಗಿ ಏಕಾಂತ ನೋಡ್ಕೊಂಡು ನಂದಿಗೇನಹಳ್ಳಿ ಕಡೆ ಹೋಗ್ತಾ ಇದ್ದೆ. ಆಗ ಮುರುಗಮಲ ಬೆಟ್ಟ ಕಾಣಿಸ್ತು. ಆ ಬೆಟ್ಟದ ಪಕ್ಕದಲ್ಲಿ ಇನ್ನೊಂದು ಚಿಕ್ಕದ ಬೆಟ್ಟ. ಅಲ್ಲೇ 2 ದೇವಸ್ಥಾನ ಇದೆ. ಒಂದು ಮುಕ್ತೇಶ್ವರ ದೇವಾಲಯ, ಇನ್ನೊಂದು ಅಯ್ಯಪ್ಪ ಸ್ವಾಮಿ ದೇವಾಲಯ ಅಂತ. ಆಗ್ಲಿ ನೋಡೋಣ ಹೇಗಿರುತ್ತೆ ಅಂತ ಅಲ್ಲಿಗೆ ಹೋದೆ. ಅಲ್ಲಂತೂ ಅದ್ಭುತವಾದ ವಿಸ್ಮಯ. ಇಲ್ಲಿ ಭರದ್ವಾಜ ಮಹರ್ಷಿಗಳು ಧ್ಯಾನ ಮಾಡ್ತಿದ್ರಂತೆ. ಅವ್ರಿಗೋಸ್ಕರನೇ ಭೂಮಿ ಒಳಗಡೆನೆ 200 ವರ್ಷದಿಂದನೂ ನಂದಿ ಬಾಯಲ್ಲಿ ತೀರ್ಥ ರೂಪದಲ್ಲಿ ನೀರು ಬರ್ತಾ ಇದೆ ಅಂತ ಪಂಡಿತರು ಹೇಳ್ತಾರೆ. ಇದ್ರ ಬಗ್ಗೆ ನನಗೆ ಸಂದೇಹಗಳಿತ್ತು. ಅಲ್ಲೇ ಇದ್ದಂಥ ಪಂಡಿತರನ್ನ ಕೇಳಿದೆ. ಇದು ನಂದಿ ತೀರ್ಥ ಅಂತ ಕರೀತಾರೆ. ಈ ನಂದಿ ತೀರ್ಥವನ್ನು ಸುಮಾರು ಋಷಿಮುನಿಗಳು ಇಲ್ಲಿ ಇದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಹಿಂದೆ ಪಂಚಪಾಂಡವರು ಇದ್ದರು ಕೈವಾರದಲ್ಲಿ. ಆ ಪಂಚಪಾಂಡವರು ಕೈವಾರದಲ್ಲಿ ವಾಸವಾಗಿದ್ದಾಗ ಕಲಿಯುಗದಲ್ಲಿ ಸಂಚಾರ ಮಾಡೋಕ್ಕೆ ಅಂತ ಬಂದಾಗ ಅವರು ಇಲ್ಲಿಗೆ ಬಂದು ಇರ್ತಾ ಇದ್ರು. ಭೀಮ ಮತ್ತು ನಕುಲ ಇಲ್ಲಿ ಬಂದು ಸ್ವಲ್ಪ ದಿನ ಇರ್ತಾ ಇದ್ರು, ಮತ್ತೆ ಹೊರಟೋಗ್ತಾ ಇದ್ರು. ಹಾಗಾಗಿ ಇದು ಮಠ ಇದು ದೇವಸ್ಥಾನ ಅಲ್ಲ. ಮಠ ಆಗಿರೋದ್ರಿಂದ ದೇವಸ್ಥಾನಗಳು ಇದೆ, ಆದರೆ ಮಠ ಋಷಿಮುನಿಗಳು ಆಗ ಪ್ರಯತ್ನ ಮಾಡಿ ಅದನ್ನು ಉಪಯೋಗಿಸ್ಕೊಂಡಿರೋದ್ರಿಂದ ಈ ನೀರು ಬರುತ್ತೆ. ಇದನ್ನ ಪಂಚಾಮೃತ ಅಂತ ಕರೀತಾರೆ. ಪಂಚಾಮೃತ ಅಂತ ಕರೀತಾರೆ. ಯಾಕೆಂದ್ರೆ 5 ವಸ್ತುಗಳನ್ನ ಹಾಕಿ ಮಾಡಿದ್ರೆ ಪಂಚಾಮೃತ ಅಂತಾರೆ. ಅದಕ್ಕಿಂತ ಬಹಳ ರುಚಿಯಾಗಿದೆ. ಯಾವುದೇ ರೋಗ ರುಜಿನಗಳು ಬರಲ್ಲ. ಇಷ್ಟು ಸಿಹಿಯಾಗಿರ್ತಕ್ಕಂಥದ್ದು ಮತ್ತೆ ತಾಮಸ ಕೋಲ್ಡ್ ಆಗಿರುತ್ತಲ್ವ, ಅಷ್ಟು ನೀರು ಎಲ್ಲೂ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಗುಹೆ ಒಳಗಡೆಯಿಂದ ಬರ್ತಕ್ಕಂಥದಕ್ಕೆ ಅದಿರುತ್ತೆ. ಹಾಗಾಗಿ ಇದಕ್ಕೆ ದೈವ ಸ್ವರೂಪ ಅಂತ ಕರೀತಾರೆ. ಇಲ್ಲಿ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಸಪ್ತ ಮಾತೃಕೆಯರು ಅಂತ ಇದ್ದಾರೆ. ಸಪ್ತ ಅಂತಂದ್ರೆ 7 ಜನಗಳು: ಬ್ರಾಹ್ಮಿ, ವರಾಹಿ, ಇಂದ್ರಾಣಿ, ಕೌಮಾರಿ, ಕಾತ್ಯಾಯಿನಿ, ವೈಷ್ಣವಿ, ಮಹೇಶ್ವರಿ ಅಂತ. ಈ 7 ಜನ ಕೂಡ ಸಪ್ತ ಮಾತೃಕೆಯರು ಅಂತ ನಾವು ಕರಿತೀವಿ. ಅಕ್ಕಗಾರರು ಅಂತ ತೆಲುಗಲ್ಲಿ ಕರೀತಾರೆ. ಯಾಕೆ ಅಂತಂದ್ರೆ 7 ಜನ ಕೂಡ ಒಂದು ಪಾರ್ಟ್ ಆಫ್ ವರ್ಕ್ ಮಾಡ್ತಾರೆ. ಬ್ರಾಹ್ಮಿ ಅಂದ್ರೆ ಸರಸ್ವತಿ, ವರಾಹಿ ಅಂದ್ರೆ ದುಡ್ಡು ಕೂಡ ಲಕ್ಷ್ಮಮ್ಮ, ಇಂದ್ರಾಣಿ ಅಂದ್ರೆ ಸುಂದರವಾಗಿರ್ತಕ್ಕಂಥ ಹೆಣ್ಣು, ಕಾಳಿ ಅಂತಕ್ಕಂಥವ್ರು ನಮ್ಮ ದುಷ್ಟಗ್ರಹಗಳನ್ನ ನಿವಾರಣೆ ಮಾಡೋಕ್ಕೆ ಅವ್ರು ಇರ್ತಾರೆ. ಕಾತ್ಯಾಯಿನಿಂದ ಹೆಣ್ಣಿನ ಸಮಸ್ಯೆ ಬರುತ್ತೆ. ವೈಷ್ಣವಿ ಅಂದ್ರೆ ವಿಷ್ಣುವಿನ ಹೆಂಡತಿ, ಪರಮೇಶ್ವರಿ ಅಂತಂದ್ರೆ ಶಿವನ ಹೆಂಡತಿ. ಈ 7 ಜನನು ಕೂಡ ಅಲ್ಲಿ ಇದ್ದಾರೆ. ಹಾಗಾಗಿ ಅದು ಏನಕ್ಕೆ ಇಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಕರ್ಮಗಳು ಏನೇನಿರುತ್ತೆ, ಕರ್ಮಾನುಸಾರ ರೂಪೇಣ ಪಶುಪತ್ನಿ ಸುತಾಲಯ ಅಂತಾರೆ. ನಮ್ಮ ಕರ್ಮ ಏನಿದೆ ಅಂತ ನಮ್ಗೆ ಯಾರು ಹೇಳ್ಕೊಡಲ್ಲ. ಆ ಕರ್ಮಗಳನ್ನ ಹುಡ್ಕೊಂಡು ನೀವೇ ಬರ್ತೀರಾ. ನೀವು ಹುಡ್ಕೊಂಡು ಬಂದಾಗ ಇಲ್ಲಿ ಪರಿಹಾರ ಆಗುತ್ತೆ. ಉದಾಹರಣೆಗೆ ಗಾಡೀಲಿ ಹೋಗ್ತಾ ಇರ್ತೀವಿ, ಫಾಸ್ಟಾಗಿ ಹೋಗ್ತೀವಿ, ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅಥವಾ ಮಧ್ಯಾಹ್ನ ಟೈಮ್ ಎಲ್ಲೆಲ್ಲ ಹೋಗ್ತಾ ಇರ್ತೀವಿ, ಏನೋ ಒಂದು ಕಣ್ಣು ಕಾಣಿಸುತ್ತೆ. ಇವೆಲ್ಲ ನಮ್ಮ ಹಣೆ ಬರೋದು. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡಾಗ ಆ ಒಂದು ದರಿದ್ರ ಹೊರಟೋಗುತ್ತೆ ಅನ್ನೋದಕ್ಕೆ ಇಲ್ಲಿ ಋಷಿಮುನಿಗಳು ಇದೆಲ್ಲ ಒಂದು ಸಿದ್ಧಾಂತವನ್ನು ಮಾಡ್ತಾರೆ. ಇದು ನೀರು ಎಲ್ಲಿಂದ ಬರುತ್ತೆ ಸುಮ್ಮನೆ? ಅಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಮಹರ್ಷಿಗಳು ಧ್ಯಾನ ಮಾಡ್ತಾ ಇದ್ರು ಅಂತ. ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಅಂತ ಗುಹೆ ಇದೆಯಲ್ಲ, ಕಾಣಿಸುತ್ತಲ್ಲ ಗುಹೆ. ಕಾಣಿಸ್ತಿದೆ. ನೀವು ಎಲ್ಲಿ ಸ್ವಾಮಿ ಇದು ಎಲ್ಲಿ ಶುರು ಆಗುತ್ತೆ ಏನಾದ್ರೂ ಗೊತ್ತಿರುತ್ತಾ? ಯಾಕೆ ಅಂತಂದ್ರೆ ಹೆಣ್ಣಿನ ಮೂಲ, ನದಿ ಮೂಲ, ಋಷಿ ಮೂಲ ಹುಡುಕ್ಬಾರ್ದಂತೆ. ಕಟ್ಟದಂಗಿದೆ. ಅದೇ ಹಿಂದಿನ ಕಾಲದಲ್ಲಿ ಮನೆ ಇರ್ಲಿಲ್ಲ, ಗುಹೆ ಒಳಗೆ ತಾನೇ ಜನಗಳು ವಾಸ ಮಾಡ್ತಾ ಇದ್ದದ್ದು. ಬಾಬಾ ಬುಡನ್ಗಿರಿ ಇದೇ ರೀತಿನೇ ಇರೋದು. ಬಾಬಾ ಬುಡನ್ಗಿರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಒಳಗಡೆ ಇಳಿದು ಗುಹೆ ಒಳಗಡೆ ಹೋಗ್ಬೇಕು ನಾವು. ಆ ತರ ಇದು ಹೆಣ್ಣಿನ ಮೂಲ, ಋಷಿ ಮೂಲ, ನದಿ ಮೂಲ, ಹೆಣ್ಣಿನ ಮೂಲನ ಹುಡುಕ್ಬಾರ್ದಂತೆ. ಇಲ್ಲಿ 200 ವರ್ಷಗಳ ಹಿಂದಿನಿಂದಲೂ ಇದೇ ಒಂದು ಸಂಪ್ರದಾಯ ಪ್ರಕಾರ ಬರ್ತಾ ಇದೆ. ಇಲ್ಲಿ ಆಡಿಯೋ ನೀವು ಹೇಳಿದ್ರಲ್ಲ ಅಂತ ಹೇಳಿದ್ನಲ್ವಾ, ಇಲ್ಲಿ ಕೆಳಗಡೆ ಇರ್ತಕ್ಕಂಥವ್ರು ನಾನು ಮುಟ್ತಾ ಇದ್ದೀನಲ್ವ, ಇವ್ರ ಹೆಸರು ಚಾಮುಂಡೇಶ್ವರಿ ಅಂತ. ಇವ್ರ ಹೆಸರು ಚಾಮುಂಡೇಶ್ವರಿ ಅಂತ. ಮೈಸೂರಲ್ಲಿ ಇದಾರಲ್ಲ,
ಮದರ್ ಆಫ್ ಗಾಡ್ ಅಂತ ಕರಿತೀವಿ ನಾವು. ಇಲ್ಲಿದ್ದಾರೆ ಬ್ರಾಹ್ಮಿ, ವರಾಹಿ, ಇಂದ್ರಾಣಿ, ಕಾಳಿ, ಕಾತ್ಯಾಯಿನಿ, ವೈಷ್ಣವಿ, ಮಹೇಶ್ವರಿ ಅಂತ ಈ ಕಡೆ 7 ಜನ ಅಕ್ಕ ತಂಗಿಯರು ಸಹ ಇಲ್ಲಿ ವಾಸವಾಗ್ತಾರೆ. ಇಲ್ಲಿಗೆ ಬಂದ್ರು ಕೂಡ ನೋಡಿ ಎಷ್ಟು ತಣ್ಣಗಿರುತ್ತೆ ಅಲ್ಲ, ನೀವೇ ನೋಡ್ರಿ ಬಂದು ಬರ್ಬೋದಾ? ಹಾಗಾಗಿ ಇಲ್ಲಿ 7 ಜನನು ಕೂರಿಸ್ತಾರೆ. ಈ 7 ಜನನು ಕೂಡ ಏನೇ ಕಷ್ಟ ಬಂದಿದ್ರು, ಏನೇ ದೋಷ ಬಂದಿದ್ರು ಅವನ್ನೆಲ್ಲವನ್ನು ಕೂಡ ಈ ಪರಿಹಾರ ಮಾಡೋ ಶಕ್ತಿ ತಾಯಿ. ನಾನೇ ಕಣ್ಣಾರು 1-2 ಸನ್ನಿವೇಶಗಳನ್ನು ಕೂಡ ಅನುಭವಿಸಿದ್ದೀನಿ. ಅವತ್ತಿಂದ ನಾನು ಅವ್ರಿಗೆ ಚಿಲ್ಗುಣಿ ಆಗ ಸತ್ಯಮೇವ ಜಯತೆ ಅಂತಾರೆ. ಸತ್ಯನ ನಾವು ಇಲ್ಲಿಟ್ರೆ ಅವರನ್ನು ಪ್ರತಿಕ್ರಿಯೆ ಟಾರ್ಚ್ ಹಾಕಿ ಇಲ್ಲಿ ಕಾಣಿಸುತ್ತೆ. ಗುಹೆ ಇದಲ್ವಾ? ಗುಹೆ ಒಳಗೆ. ಹಾಗಾಗಿ ಇಲ್ಲಿ ಏನು 7 ತರದ ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಗಳನ್ನೆಲ್ಲವನ್ನು ಕೂಡ ಇಲ್ಲಿ ಬಗೆಹರಿಸ್ಕೊಡ್ತಾರೆ. ಹಾಗಾಗಿ ಈ ಸುಮಾರು ಒಂದು 30 ಹಳ್ಳಿ, ಚಿಂತಾಮಣಿ, ಈ ಸುತ್ತಮುತ್ತಲು ಏನಿದೆ, ಬೆಂಗಳೂರಿನವರು ಕೆಲವು ಭಾನುವಾರ ಬಂದರೆ ಇಲ್ಲಿ ಬಂದೇ ಬರ್ತಾರೆ. ಬೆಂಗಳೂರಿಂದ ಬರ್ತಾರೆ. ಶುಕ್ರವಾರ ಆದರೆ ಮುರುಘಮಲಕ್ಕೆ ಬರ್ತಾರೆ, ದರ್ಗಾದಲ್ಲಿ ಬರ್ತಾರೆ, ಅವರು ಬರ್ತಾರೆ. ಅವರು ಬಂದು ಪೂಜೆ ಮಾಡಿಸ್ಕೊತಾರೆ, ಅವ್ರವ್ರ ಭಕ್ತಿಯನುಸಾರ ಪೂಜೆ ಮಾಡ್ಕೊಂಡು. ಹಾಗಾಗಿ ಇದು ಹಿಂದಿನ ಕಾಲದ ಪುರಾಣಗಳು ಏನು ಶಾಶ್ವತ ಆಗಿತ್ತೋ ಅದೇ ರೀತಿಯೇ ಎಲ್ಲ ವಿಗ್ರಹಗಳನ್ನು ಇಟ್ಟು ಆ ಋಷಿಮುನಿಗಳು ಪೂಜೆ ಮಾಡಿದ್ದಂಥ ವಿಗ್ರಹಗಳು. ಬೇರೆ ರೀತಿಯಲ್ಲಿ ನಾವು ಆಡಂಬರ ಮಾಡಲ್ಲ. ಹಾಗೆ ಸತ್ಯ ನಾವು ಹುಡುಗಿರೋದ್ರಿಂದ ಅವರಿಗೆ ಪೂಜೆ ಮಾಡಿಕೊಂಡು ಪ್ರತಿನಿತ್ಯ ನಾವು ಕಾರ್ಯಕ್ರಮ. ಇದು ಋಷಿ ಮುನಿಗಳಂದ್ರೆ ಯಾರ್ಯಾರು ಸ್ವಾಮಿ? ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಅಂತ ಅವರು ಆಗಿನ ಕಾಲದಲ್ಲಿ ಇದ್ರು. ಜೀವನೋಪಾಯಕ್ಕೆ ಅಂತ ಬಂದಾಗ ಬೇರೆ ಯಾರು ಆಗಿನ ಕಾಲದಲ್ಲಿ ದುಡಿಯೋರು ಇರಲಿಲ್ಲ, ಬೆಟ್ಟಾಗ್ಬಿಟ್ಟಿದ್ರು. ಜೀವನಕ್ಕೆ ಬಂದಾಗ ಇಲ್ಲಿ ಯಾರು ಮನೆ ಕೊಡ್ತಾರಿಲ್ಲ. ಏನೋ ಸನ್ಯಾಸಿ ಬಂದರೆ ಅವ್ರ ಒಂಥರ ಭಯ. ಆಗ ಇಲ್ಲಿ ಕಾಡಲ್ಲಿರೋರು ಬೇರೆ ಟೈಮಲ್ಲೆಲ್ಲ ಹೋಗಿ ಬಂದು ಜೀವನ ಮಾಡ್ಕೊಂಡು ಇರ್ತಾರೆ. ಇಲ್ಲಿ ಇವಾಗ ಈ ದೇವರು ಮತ್ತೆ ಇನ್ನೇನು ದೇವರಿದೆ? ಭೀಮಲಿಂಗೇಶ್ವರ ದೇವಸ್ಥಾನ ಅಂತಿದೆ. ಭೀಮಲಿಂಗೇಶ್ವರ ಆ ಭೀಮ ಅನ್ನೋ ಒಂದು ಕಾರಣಕ್ಕೋಸ್ಕರ, ಆ ನೆನಪಿರಲಿ ಅಂತಕ್ಕೋಸ್ಕರ ಆಗ ಅಲ್ಲಿ ದೇವಸ್ಥಾನ ಇದೆ. ಕಾಶಿ ವಿಶ್ವನಾಥ, ವಿಶ್ವೇಶ್ವರ, ಚಂಡಿಕೇಶ್ವರ, ಪರಮೇಶ್ವರ, ನಂಜುಂಡೇಶ್ವರ, ಮಂಜುನಾಥ ಅಂತ ಏನು ಕರೀತಾರೆ. ಆಯಾಯ ಸ್ಥಳಗಳಲ್ಲಿರ್ತಕ್ಕಂಥ ಮಹಿಮೆಗೋಸ್ಕರ ಅಲ್ಲಲ್ಲಿ ಆಯಾಯ ಹೆಸರಿಟ್ಕೊಂತಾರೆ ಅಷ್ಟೇ. ಪ್ರಪಂಚದಲ್ಲಿರೋದು 3: ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ 3 ಜನದಲ್ಲಿ ಆ ವಂಶಕ್ಕೆ ಏನೇನು ಬರುತ್ತೆ ಆ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಇಷ್ಟು ದೊಡ್ಡದು ಮತ್ತೆ ಇಷ್ಟು ಒಂದು ಬೃಹದಾಕಾರವಾಗಿರ್ತಕ್ಕಂಥ ಲಿಂಗ ಎಲ್ಲೂ ಇಲ್ಲ. ಹಾಗಾಗಿ ಇದನ್ನೇ ಪ್ರಥಮ ಅಂತಾರೆ. ಇಲ್ಲೂ ಕೂಡ ನಾನು ಸತ್ಯನ ಹುಡುಕಿದ್ದೀನಿ. ಹಾಗಾಗಿ ಸತ್ಯ ಇದೆ, ಸತ್ಯನ ಹುಡುಕ್ಬೇಕಷ್ಟೇ. ನಾವು ಹುಡುಕಿದ್ರೆ ಅವರು ನಮಗೆ ಪ್ರತಿಕ್ರಿಯೆ. ಭೀಮಲಿಂಗೇಶ್ವರ ಅಂತ ಕರೀತಾರೆ, ಆಮೇಲೆ ವಿಶ್ವಲಿಂಗೇಶ್ವರ ಅಂತ ಕರೀತಾರೆ. ಹಾಗಾಗಿ ಇದು ನಮಗೆ ಆಗಿನ ಕಾಲದಲ್ಲಿ ಆ ಋಷಿಮುನಿಗಳು ಕೂಡ ಪೂಜೆ ಮಾಡಿ, ಅಲ್ಲಿ ಪಾರ್ವತಮ್ಮ ಇದ್ದಾರೆ, ಸುಬ್ರಹ್ಮಣ್ಯ, ನಂದಿ, ಗಣೇಶ ಎಲ್ಲ ಫ್ಯಾಮಿಲಿ ಪೂರ್ತಿ ಇಲ್ಲಿರೋದ್ರಿಂದ ಇದು ನಮಗೆ ಒಂದು ಪ್ರತಿದಿನ ಪೂಜೆ ಇರುತ್ತೆ. ನಾವು ಸಂಪ್ರದಾಯ ಪ್ರಕಾರ ಬೆಳಗ್ಗೆನೇ ಮಾಡಬೇಕು. ಬ್ರಾಹ್ಮಿ ಮುಹೂರ್ತ ಅಂತ ಬರುತ್ತೆ. 4 ಗಂಟೆಗೆ ಎದ್ದು ಮಾಡೋದ್ರಿಂದ ಅದೆಲ್ಲ ದೇವತೆಗಳು ಕೂಡ 3-2 ಗಂಟೆಗೆ ಮಾಡ್ತಾರೆ. ನಾವು 4 ಗಂಟೆಯಿಂದ 5 ಚಂದಕ್ಕೆ